ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ವಿಸ್ತರಣೆ ಕಾಮಗಾರಿ ಅವಾಂತರ. ಬೈಕ್ಗೆ ಡಿಕ್ಕಿ ಹೊಡೆದ ಖಾಸಗಿ ಬಸ್, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಎತ್ತ ತಾಯಿಯ ಮೇಲೆಯೇ ಅತ್ಯಾಚಾರ, ಪೈಶಾಚಿಕ ಕೃತ್ಯವೆಸಗಿದವನಿಗೆ ಜೀವಾವಧಿ ಶಿಕ್ಷೆ. ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು. ಗಲ್ಲು ಶಿಕ್ಷೆ ನೀಡಬೇಕಿತ್ತು ಎಂದ ಕುಟುಂಬಸ್ಥರು. ಬೀದಿ ದೀಪದ ಕಮಾನು ಬಿದ್ದು ವ್ಯಕ್ತಿ ಸಾವು, ಶವವಿಟ್ಟು ಗೌರಿಬಿದನೂರು ನಗರಸಭೆ ಮುಂದೆ ಕುಟುಂಬಸ್ಥರಿಂದ ಪ್ರತಿಭಟನೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ, ಇದು ಬಡವರ ವಿರೋಧಿ ಯೋಜನೆ. ಎಸ್ಡಿಎಂಸಿ ಸಮಿತಿ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ, ಡಾಂಬರೀಕರಣ, ಚರಂಡಿ ಕಾಮಗಾರಿ, ವಿದ್ಯುತ್ ಕಂಬಗಳ ಅಳವಡಿಕೆ ಕಾಮಗಾರಿ ಭರದಿಂದ ಸಾಗಿದೆ. ಈ ವೇಳೆ ಕಾಮಗಾರಿ ಸಿಬ್ಬಂದಿ ಕೆಲವು ಭದ್ರತಾ ಸುರಕ್ಷತೆ ತೆಗೆದುಕೊಳ್ಳದೆ ಕಾಮಗಾರಿ ನಡೆಸುತ್ತಿದ್ದಾರೆ. ಕಾಮಗಾರಿ ನಡೆಯುತ್ತಿರುವ ಎಚ್ಚರಿಕೆ ಫಲಕಗಳನ್ನು ಅಳವಡಿಸದೆ ಕಾಮಗಾರಿ ನಡೆಸುತ್ತಿದ್ದಾರೆ. ಇಂತಹ ರಸ್ತೆಯಲ್ಲಿ ಬೈಕ್ ಸವಾರನೊಬ್ಬ ರಸ್ತೆ ದಾಟಲು ಹೋಗಿ ಟೌನ್ ಪೊಲೀಸ್ ಠಾಣೆ ಎದುರಲ್ಲೇ ಖಾಸಗಿ ಬಸ್ಗೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಟೌನ್ ಪೊಲೀಸ್ ಠಾಣೆ ಎದುರಲ್ಲೇ ಬೈಕ್ ಸವಾರನೊಬ್ಬ ಖಾಸಗಿ ಬಸ್ಗೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿ ತನ್ನ ಸ್ನೇಹಿತನ ಪಲ್ಸರ್ ಬೈಕ್ನಲ್ಲಿ ಎಪಿಎಂಸಿ ಮಾರುಕಟ್ಟೆ ಕಡೆ ಹೋಗುತ್ತಿದ್ದ. ಅದೇ ರಸ್ತೆಯಲ್ಲಿ ಗೌರಿಬಿದನೂರು ಕಡೆ ಹೊರಟಿದ್ದ ಲಕ್ಷ್ಮೀ ವೆಂಕಟೇಶ್ವರ ಬಸ್ ಬೈಕ್ಗೆ ತಾಗಿ ಬೈಕ್ ಸವಾರ 22 ವರ್ಷದ ಮೆಕ್ಯಾನಿಕ್ ಮುಸ್ತಾಫಾ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮುಸ್ತಾಫಾ ನಗರದ ದರ್ಗಾ ಮೊಹಲ್ಲಾ ವಾಸಿಯಾಗಿದ್ದು, ಕಳೆಕಾಯಿ ಶೀನಪ್ಪ ಮಾಲೀಕತ್ವದ ಬಸ್ಸು ಅಪಘಾತ ಮಾಡಿದ್ದರಿಂದ ಮೆಕ್ಯಾನಿಕ್ ಸಾವಿಗೆ ಶರಣಾಗಿದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ವಿದ್ಯಾಶ್ರೀ ಹಾಗೂ ಸಿಬ್ಬಂದಿ ರಮೇಶ್ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ವ್ಯಕ್ತಿಯ ದೇಹ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಪೊಲೀಸರು ಸಂಬಂಧಿಕರಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎತ್ತ ತಾಯಿಯ ಮೇಲೆಯೇ ಬಲಾತ್ಕಾರ ಮಾಡಿ ಪೈಶಾಚಿಕ ಕೃತ್ಯ ಎಸಗಿದ ಆರೋಪಿಗೆ ಚಿಕ್ಕಬಳ್ಳಾಪುರ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿ ಐತಿಹಾಸಿಕ ತೀರ್ಪು ನೀಡಿದೆ. 2024 ಆಗಸ್ಟ್ 4ರಂದು ರಾತ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ 45 ವರ್ಷದ ಕೆ ಅಶೋಕ್ ಎಂಬ ಕಾಮಂದ ಕುಡಿದ ಮತ್ತಿನಲ್ಲಿ 65 ವರ್ಷದ ತನ್ನ ತಾಯಿಯನ್ನ ಎಳೆದುಕೊಂಡು ಹೋಗಿ ಪೈಶಾಚಿಕ ಕೃತ್ಯ ಎಸಗಿದ್ದ. ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದರು. 1 ವರ್ಷ 4 ತಿಂಗಳ ಸುದೀರ್ಘ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್.ವಿ. ಕಾಂತರಾಜು ಅವರು ಆರೋಪಿ ಅಶೋಕ್ಗೆ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 64ರ ಅನ್ವಯ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಇಂತಹ ನೀಚ ಕೃತ್ಯ ಎಸಗಿದವನಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆ ನೀಡಬೇಕಿತ್ತು ಅಂತ ಸಂತ್ರಸ್ತರ ಕುಟುಂಬಸ್ಥರು ತಿಳಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರದ ಇಂದೂಪುರ ರಸ್ತೆಯ HDFC ಬ್ಯಾಂಕ್ ಮುಂಭಾಗದ ರಸ್ತೆಯಲ್ಲಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನದ ವ್ಯಕ್ತಿಯ ಮೇಲೆ ಬೀದಿ ದೀಪದ ಕಮಾನು ಮುರಿದು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ. ಏನಂದ್ರೆ 50 ವರ್ಷದ ಸಿಕಂದರ್ ಖಾನ್ ಗೌರಿಬಿದನೂರು ನಗರದ 4ನೇ ವಾರ್ಡಿನ ವಾಸಿ. ಬೀದಿ ದೀಪದ ಕಮಾನು ಬಿದ್ದು ಮೃತಪಟ್ಟಿರುವ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ನವೆಂಬರ್ 2ರಂದು ಸಿಕಂದರ್ ಖಾನ್ ತನ್ನ ದ್ವಿಚಕ್ರ ವಾಹನದಲ್ಲಿ ಇಂದೂಪುರ ರಸ್ತೆಯಲ್ಲಿ ಬರುತ್ತಿರುವಾಗ ಬೀದಿ ದೀಪದ ಕಂಬ ಕಮಾನು ಮುರಿದು ಬಿದ್ದು ತಲೆಯ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಮೃತಪಟ್ಟಿದ್ದಾನೆ. ನಗರಸಭೆಯವರ ನಿರ್ಲಕ್ಷ್ಯದಿಂದ ಈ ಅವಘಡ ಸಂಭವಿಸಿದೆ ಎಂದು
ಮೃತನ ಕುಟುಂಬಸ್ಥರು ಹಾಗೂ ಮುಸ್ಲಿಂ ಮುಖಂಡರು ಗೌರಿಬಿದನೂರು ನಗರಸಭೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿ ಮೃತನಿಗೆ ಸರ್ಕಾರದಿಂದ ಪರಿಹಾರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದು, ಮೃತನ ಕುಟುಂಬದ ಸದಸ್ಯರಿಗೆ ನಗರಸಭೆಯಿಂದ ಕೆಲಸವನ್ನು ಕೊಡಬೇಕು ಹಾಗೂ ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ನೀಡುವಂತೆ ಆಗ್ರಹಿಸಿ 1 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದರು. ಬೀದಿ ದೀಪಗಳನ್ನು 2015ರಲ್ಲಿ ಅಳವಡಿಸಲಾಗಿದ್ದು, ಗುತ್ತಿಗೆದಾರರ ನಿರ್ವಹಣೆ ಅವಧಿ 5 ವರ್ಷಗಳಿಗೆ ಮುಗಿದಿದ್ದು, ಬಲ್ಬ್ಗಳು ಕೆಟ್ಟಲ್ಲಿ ಅವುಗಳನ್ನು ಅಳವಡಿಸಲಾಗುತ್ತಿದೆ. ಬೀದಿ ದೀಪಗಳ ಮೇಲೆ ಕೇಬಲ್ ವೈರುಗಳು ಹಾದು ಹೋಗಿದ್ದು, ಕೋತಿಗಳ ಜಗ್ಗಾಟದಿಂದ ಹಾಗೂ ವಾಹನಗಳ ಸಂಚಾರದಿಂದ ಈ ಅವಘಡ ಸಂಭವಿಸಿದೆ. ಈ ಬಗ್ಗೆ ಬೆಸ್ಕಾಂ ಇಲಾಖೆಗೆ ಪತ್ರವನ್ನು ಬರೆಯಲಾಗಿದೆ. ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ನಗರಸಭೆಯಿಂದ ಬರುವ ಪರಿಹಾರವನ್ನು ನೀಡಲಾಗುವುದೆಂದು ಪೌರಾಯುಕ್ತ ಕೆಜಿ ರಮೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ನಮ್ಮಲ್ಲಿ ಏನಾಗಿದೆ, ಆಕಸ್ಮಿಕವಾಗಿ ಏನಾಗಿದೆ ಅದನ್ನು ನಾವು ನೆಕ್ಸ್ಟು ನಮ್ಮ ಕಮಿಟಿ ಇರುತ್ತೆ ಸರ್, ನಮ್ಮ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರುತ್ತೆ. ಕಮಿಟಿಯಲ್ಲಿ ಡಿಸೈಡ್ ಮಾಡಿ ಇವರು ಹೆಚ್ಚಿನದಾಗಿ ಏನು ಸೌಲಭ್ಯ ಏನು ಬರಬೇಕು ಅದನ್ನು ಅದು ಮಾಡಲಿಕ್ಕೆ ನಮ್ಮ ಕಡೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಳೋಕ್ಕೆ ನಾನು ತಯಾರಿರ್ತೀನಿ ಸರ್. ಅದನ್ನು ನಾನು ಖಂಡಿತ ನನ್ನ ಕಡೆಯಿಂದ ನಾನು ಮಾಡ್ಕೊಳ್ಳಿಕ್ಕೆ ಇದು ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟು ಇಂಥ ದುರ್ಘಟನೆ ಆಗಬಾರ್ದು ಅಂತ ಆಲ್ರೆಡಿ ನಮ್ಮ ಬೆಸ್ಕಾಮ್ಗೂ ಮತ್ತು ನಮ್ಮ ಏರ್ಟೆಲ್ ಕಮಿಟಿ ಬೇರೆ ಇದೆ, ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈಗ ನಮ್ಮ ಚಾಲಿ ಸಾಹೇಬರು ಹೇಳಿದಂಗೆ ನಾವು ಆಲ್ರೆಡಿ ಇನ್ನೊಂದು ರೌಂಡ್ ಅವ್ರನ್ನ ಕರೆದು ಮಾತಾಡಿ ಇಮಿಡಿಯೇಟ್ ಡಿಸ್ಕನೆಕ್ಟ್ ಮಾಡಿ ಇನ್ನೊಂದ್ಸರಿ ಓವರಾಲ್ ಕ್ರಾಸ್ ಚೆಕ್ ಮಾಡಿಸಿ ನೆಕ್ಸ್ಟು ಇಂಥ ದುರ್ಘಟನೆಗಳು ಆಗಬಾರ್ದು ಅನ್ನೋ ರೀತಿಯಿಂದ ನಾವೆಲ್ಲ ವ್ಯವಸ್ಥೆಗಳು ನಮ್ಮ ನಗರಸಭೆಯಿಂದ ಕೈಗೊಳ್ತೀವಿ ಸರ್. ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಮಾತನಾಡಿ, ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ತನಿಖೆಯನ್ನು ಸಹ ಪ್ರಾರಂಭಿಸಲಾಗಿದ್ದು, ನೀವು ಮತ್ತೊಂದು ದೂರನ್ನು ನೀಡಿ ಕಾನೂನು ರೀತಿಯ ಮರಣೋತ್ತರ ಪರೀಕ್ಷೆ ನಡೆಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ ಬಳಿಕ ಪ್ರತಿಭಟನೆಯನ್ನು ಕೈಬಿಟ್ಟರು. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಗರಸಭಾ ಮಾಜಿ ಸದಸ್ಯರು ಹಾಗೂ ಮುಸ್ಲಿಂ ಮುಖಂಡರುಗಳು ಮೃತರ ಕುಟುಂಬಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸುವ ನೆಪದಲ್ಲಿ ಕೋಲಾರ ಜಿಲ್ಲೆಯ ಪ್ರಾಥಮಿಕ ಶಾಲೆ ಸೇರಿದಂತೆ ಹಲವು ಶಾಲೆಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ರಾಜ್ಯ ಎಸ್ಡಿಎಂಸಿ ಸಮಿತಿಯ ಜಿಲ್ಲಾ ಮುಖಂಡರಿಂದ ನಗರದ ಡಿಡಿಪಿಐ ಕಚೇರಿಯ ಉಪನಿರ್ದೇಶಕಿ ಅಲ್ಮಾಸ್ ಪರ್ವೀನ್ ತಾಜ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ರವಾನಿಸಿದರು. ಶಿಕ್ಷಣ ಇಲಾಖೆಯಿಂದ ಅನೇಕ ಒಂದು ಸರ್ಕಾರ ಕೋಲಾರದಲ್ಲಿ ರಾಜ್ಯ ಎಸ್ಡಿಎಂಸಿ ಸಮಿತಿಯ ಜಿಲ್ಲಾಧ್ಯಕ್ಷ ಜಿಕೆ ಶ್ರೀನಿವಾಸಲು ಮಾತನಾಡಿ, ರಾಜ್ಯ ಹಾಗೂ ಜಿಲ್ಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಹಲವು ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣದ ಆಧಾರ ಸ್ತಂಭವಾಗಿದೆ. ಯಾವುದೇ ಕಾರಣಕ್ಕೂ ಬೇರೊಂದು ಶಾಲೆಯೊಂದಿಗೆ ವಿಲೀನಗೊಳಿಸುವುದನ್ನು ಒಪ್ಪುವುದಿಲ್ಲ. ಸರ್ಕಾರ ಕೂಡಲೇ ವಿಲೀನದ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಹೆಸರಿನಲ್ಲಿ ರಾಜ್ಯದಾದ್ಯಂತ 25,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಸರ್ಕಾರ ಮುಂದಾಗಿದೆ. ಈ ಯೋಜನೆಯ ಭಾಗವನ್ನಾಗಿ ಹಲವು ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಯನ್ನಾಗಿ ಮಾಡಿ ಹಲವು ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಿಗೆ ಸೇರಿಸಲು ನಿರ್ಧರಿಸಿದೆ ಎಂದು ಆರೋಪಿಸಿದರು. ರಾಜ್ಯ ಎಸ್ಡಿಎಂಸಿ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಡಹಳ್ಳಿ ಶಶಿಕುಮಾರ್ ಮಾತನಾಡಿ, ನಮಗೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ, ಅದು ಬಡವರ ವಿರೋಧಿ ಯೋಜನೆಯಾಗಿದೆ. ಸರ್ಕಾರಿ ಶಾಲೆಯನ್ನು ಮುಚ್ಚಲು ಬಿಡುವುದಿಲ್ಲ. ಬಡವರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ನಮ್ಮ ತೆರಿಗೆಯ ಹಣದಲ್ಲಿ ಸರ್ಕಾರ ಶಾಲೆಗಳನ್ನು ನಡೆಸಲಿ ಎಂದರು. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕೋಲಾರ ಜಿಲ್ಲೆ ಅಂತ ಒಂದು ಸಮಿತಿ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಈಗ ಏನು ಕೆಪಿಸಿ ಶಾಲೆ ಅದರ ಬದಲು ಆ ಶಾಲೆ ನೆಪ ಒತ್ತಿ ಮ್ಯಾಗ್ನೆಟ್ ಶಾಲೆ ನೆಪ ಒತ್ತಿ ಸುಮಾರು 25,682 ಶಾಲೆಗಳನ್ನು ಮುಚ್ಚುವ ಹುನ್ನಾವರ ಆಗ್ತಾಯಿದೆ. ಆದ್ದರಿಂದ ಅದಕ್ಕೆ ನಾವು ಎಸ್ಡಿಎಂಸಿಯಿಂದ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಶಾಲೆಗಳು ಮುಚ್ಚುವ ರೀತಿ ತರಬಾರದು ಅಂತ ಸರ್ಕಾರಕ್ಕೆ ಒಂದು ಮನವಿ
ಸುಮಾರು 260ಕ್ಕೂ ಹೆಚ್ಚು ಶಾಲೆಗಳು ಇವೆ. ಶಾಲೆ ಮುಚ್ಚುವ ರೀತಿ ಸರ್ಕಾರ ತೆಗೆದುಕೊಂಡ್ರೆ ನಾವು ಬೀದಿಗಿಳಿದು ಪ್ರತಿಭಟನೆ ಹೋರಾಟಗಳನ್ನು ಮಾಡುತ್ತೇವೆ ಅಂತ. ಈ ಸಂದರ್ಭದಲ್ಲಿ ರಾಜ್ಯ ಎಸ್ಡಿಎಂಸಿ ಸಮಿತಿಯ ಜಿಲ್ಲಾ ಮುಖಂಡರಾದ ಸೈಯದ್ ಜಹಾಂಗೀರ್, ಮೂರ್ತಿ ವಿಸಿ, ಸಿ ನಾಗೇಶ್ ಕುಮಾರ್, ಮುನಿಕೃಷ್ಣ ಆರ್ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಆರ್ಥಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿರುವ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಮುಂದಿನ ಪೀಳಿಗೆಯ ದೇಶದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಶ್ರೀ PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯಗಳನ್ನು ಭಾರತ ದೇಶದಲ್ಲಿ 1987ರಲ್ಲಿ ಸ್ಥಾಪಿಸಿದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿರವರಿಗೆ ಕೀರ್ತಿ ಸಲ್ಲುತ್ತದೆ ಎಂದು ಹಿರಿಯ ಸಾಹಿತಿ BR ಲಕ್ಷ್ಮಣರಾವ್ ಹೇಳಿದರು. ಚೇಳೂರು ತಾಲೂಕಿನ ಏನೆಗದಲೆ JNV ಶಾಲಾ ಆವರಣದಲ್ಲಿ ನಡೆದ 1993ರಿಂದ 2000ನೇ ಸಾಲಿನ ಅಲಿವಿನ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಹಳೆ ವಿದ್ಯಾರ್ಥಿಗಳ ಮಿಲನ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ BR ಲಕ್ಷ್ಮಣರಾವ್ ಜ್ಯೋತಿ ಬೆಳಗಿಸುವ ಮೂಲಕ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲ ದೇಶಗಳು ಅಪ್ಪಿಕೊಳ್ಳುತ್ತಿವೆ ಎಂದರು. ಯಾವತ್ತೂ ಸಹ ಮರೆಯಲ್ಲ. ಪಂಪನ ಹೇಗೆ ಬನವಾಸಿಯನ್ನು ನೆನೆಸ್ಕೊಂಡು ಇಲ್ಲಿ ಬರ್ತಾ ಇದ್ನೋ ಹಾಗೆ ನಾವು ಸಹ ಬರೀ ದುಂಬಿಗಳಾಗಿ ಈ ನವೋದಯ ಶಾಲೆಯಲ್ಲಿ ಇವತ್ತು ನಾವಿದ್ದೇವೆ. ಬರೀ ನಮ್ಮ ಸಂಬಂಧ ಎಲ್ಲಿಗೆ ನಿಲ್ಲಲ್ಲ, ನಮ್ಮ ಸಂಬಂಧ ಎಲ್ಲೆಗಳ ಮೀರುತ್ತೆ. ನಾವು ನವೋದಯದಿಂದ ಕಲಿಯ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ವೇದಿಕೆ ಮೇಲೆ ಬಹುಮಾನ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡುತ್ತಿರುವ ವೃತ್ತಿ ಬಾಂಧವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮ್ಯೂಸಿಕಲ್ಗಳು ಮಕ್ಕಳಿಗೆ ಮೆರುಗು ನೀಡಿದವು. ನವೋದಯ ಶಾಲೆಗಳಿಗೆ ಎಲ್ಲ ಕಡೆಯಲ್ಲೂ ಹೂವಿನಿಂದ ಅಲಂಕಾರ ಮಾಡಿದ್ದರು. ಸಮಾರಂಭದಲ್ಲಿ ರಾಜ್ಯ ವಾಣಿಜ್ಯ ತೆರಿಗೆ ಅಧಿಕಾರಿ SM ಭರತೇಶ್ ಕುಮಾರ್, ಬೆಂಗಳೂರು BGS ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ N ಶಿವರಾಮರೆಡ್ಡಿ, ನವೋದಯ ಶಾಲೆಯ ಪ್ರಭಾರಿ ಪ್ರಾಂಶುಪಾಲ ಡಾಕ್ಟರ್ ರಾಮ್ ಅವತಾರ್, ನಿವೃತ್ತ ಮುಖ್ಯ ಶಿಕ್ಷಕ CV ಮಂಜುನಾಥ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶಿವಶರಣ್, ಕಾರ್ಯದರ್ಶಿ B ಮಂಜುನಾಥ್ ಸಿಬ್ಬಂದಿ ಹಾಜರಿದ್ದರು. JV ಚಲಪತಿ, ಚೇಳೂರು. ಬಾಲ್ಯ ವಿವಾಹ ತಡೆಗಟ್ಟುವ ಹೊಣೆ ಕೇವಲ ಇಲಾಖೆಗಳಿಗೆ ಮಾತ್ರವಲ್ಲ, ಸಾರ್ವಜನಿಕರ ಪಾತ್ರವೂ ಪ್ರಮುಖವಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗುತ್ತಿರುವ ಬಗ್ಗೆ ಹೆಚ್ಚು ನಿಗಾ ವಹಿಸುವಂತೆ ಪೊಲೀಸರಿಗೆ ತಾಕೀತು ಮಾಡಲಾಗಿದೆ. ಮಕ್ಕಳ ಭವಿಷ್ಯ, ಅವರ ಆರೋಗ್ಯದ ಬಗ್ಗೆ ಸಮಾಜದ ಎಲ್ಲರೂ ಕಾಳಜಿ ವಹಿಸಿ ಬಾಲ್ಯ ವಿವಾಹವನ್ನ ಬೇರು ಸಮೇತ ನಿರ್ಮೂಲ ಮಾಡಬೇಕು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ S ಕೋಸುಂಬೆ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಳೆ BGS ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ ಹಾಗೂ ಮಂಚನಬಳೆ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮಕ್ಕಳ ವಿಶೇಷ ಗ್ರಾಮ ಸಭೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ S ಕೋಸುಂಬೆ ಹಾಜರಾಗಿದ್ದರು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು, ಮಕ್ಕಳು ಒಟ್ಟು ಜನಸಂಖ್ಯೆಯ 40% ಅನ್ನು ಹೊಂದಿದ್ದು ಅವರಿಗೆ ಗೌರವ, ಸಂತೋಷ ಹಾಗೂ ಘನತೆಯಿಂದ ಬದುಕುವ ಹಕ್ಕು ಇದೆ. ಮಕ್ಕಳ ಸಮಸ್ಯೆ ಪರಿಹಾರಕ್ಕಾಗಿ ಇಂತಹ ಸಭೆಗಳು ಪ್ರಮುಖವಾಗಿದ್ದು, ತಮ್ಮ ಅಗತ್ಯಗಳು ಹಾಗೂ ಎದುರಿಸುತ್ತಿರುವ ಅಡಚಣೆಗಳನ್ನು ಅಧಿಕಾರಿಗಳಿಗೆ ತಿಳಿಸುವುದು ಮಕ್ಕಳ ಹಕ್ಕಿನ ಭಾಗವೇ ಆಗಿದೆ. ಜಿಲ್ಲೆಯ 300ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ವಿಶೇಷ ಸಭೆಗಳು ನಡೆದಿರುವುದು ಸಂತೋಷದ ಸಂಗತಿ. ಮಕ್ಕಳ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಅವರಿಗೆ ಬೇಕಾಗಿರುವ ಸಕಲ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದರು. ನಾನು ಈಗಾಗಲೇ ವೇದಿಕೆ ಮೇಲೂ ಸಹಿತ ಹೇಳಿದೆ, ಪ್ರತಿಯೊಂದು ಪೊಲೀಸ್ ಠಾಣೆಗಳ ಅವ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಬೇಕು ಅಥವಾ ಮಕ್ಕಳಿಗೆ ಕರೆಸ್ಕೊಳ್ಬೇಕು. ಪ್ರತಿ ಗುರುವಾರ ತೆರೆದ ಮನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ, ಮಕ್ಕಳ ಕಾನೂನುಗಳ ಬಗ್ಗೆ, ಮಕ್ಕಳು ಯಾವ ರೀತಿ ರಕ್ಷಣಾತ್ಮಕವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆದು. ಮತ್ತೆ ಪ್ರತಿಯೊಬ್ಬ ಬೀಟ್, ಒಂದೊಂದು ಊರಿಗೆ ಒಬ್ಬ ಬೀಟ್ ಪೊಲೀಸರು ಇರ್ತಾರೆ, ಅವರು ಸಹಿತ ರೌಂಡ್ಸ್ ಹಾಕ್ಬೇಕಂತಕ್ಕಂಥದ್ದು. ಮತ್ತೆ ಬಸ್ ನಿಲ್ದಾಣದಲ್ಲಿಯೂ ಸಹಿತ ಮಕ್ಕಳನ್ನು ಶಾಲೆಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಬೇಕು. ಆ ಥರ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ವೇದಿಕೆ ಮುಖಾಂತರ ಹೇಳಿದ್ರು. ಇದೇ ವೇಳೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ DS1 ಅತೀಕ್ ಪಾಷಾ,
ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ ಅಧ್ಯಕ್ಷ ಗಂಗರಾಜ ಬಿ ಹಾಗೂ ಇತರೆ ಗಣ್ಯರಿಗೆ ಸನ್ಮಾನ ಸಲ್ಲಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ರಮೇಶ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನೌತಾಸ್, ಮಂಚನಬೆಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೈ ರಾಮಕೃಷ್ಣ, ಉಪಾಧ್ಯಕ್ಷೆ ನೀಲಮ್ಮ ಇನ್ನಿತರರು ಹಾಜರಿದ್ದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆ ಬಿಜೆಪಿ ಪಕ್ಷದಿಂದ ರಾಜ್ಯದಾದ್ಯಂತ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯ ನೆಲಮಂಗಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಂಕಷ್ಟದ ವಿಚಾರ ಆಗ್ಬೋದು, ನೆಲಮಂಗಲದಲ್ಲಿ ಬಿಜೆಪಿ ರೈತರ ಮೋರ್ಚಾ ಕಾರ್ಯಕರ್ತರು ನಗರದ ಚೌಡೇಶ್ವರಿ ದೇವಾಲಯದಿಂದ ತಾಲೂಕು ಕಚೇರಿವರೆಗೆ ಎತ್ತಿನ ಗಾಡಿ ಮತ್ತು ಟ್ರಾಕ್ಟರ್ಗಳ ಮುಖಾಂತರ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಮಾತನಾಡಿ, ನಾಳೆ ಬೆಳಗಾವಿ ಅಧಿವೇಶನದ ಪೂರ್ವವಾಗಿ ಇಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ 198 ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ನಾಳೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಲಿದೆ. ಕಬ್ಬು, ಈರುಳ್ಳಿ, ಸೋಯಾಬೀನ್, ಹಾಲು ಉತ್ಪಾದಕರಿಗೆ ಬೆಂಬಲ ಬೆಲೆ ನೀಡಿಲ್ಲ. ರಾಜ್ಯಾದ್ಯಂತ ಹಾಲು ಉತ್ಪಾದಕರಿಗೆ 620 ಕೋಟಿ ಪ್ರೋತ್ಸಾಹ ಧನ ರಾಜ್ಯ ಸರ್ಕಾರ ನೀಡಬೇಕು. 3500 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಗಿ ಖರೀದಿ ಕೇಂದ್ರಗಳನ್ನು ಆರಂಭಿಸಿಲ್ಲ ಎಂದರು. ರಾಜ್ಯಾದ್ಯಂತ ನಮ್ಮ ರೈತ ಪರ ಹೋರಾಟಗಳು ಕಳೆದ 1 ತಿಂಗಳಿಂದ ನಿರಂತರವಾಗಿ ಕಬ್ಬಿಗೆ ಬೆಂಬಲ ಬೆಲೆ ಕೊಡೋ ವಿಚಾರದ ಬಗ್ಗೆ ಆಗ್ಬೋದು, ಸೋಯಾಬೀನ್ ಇಶ್ಯೂದ ಬಗ್ಗೆ ಆಗ್ಬೋದು, ಈರುಳ್ಳಿ ಬೆಳೆಗಾರರ ಸಮಸ್ಯೆ ಬಗ್ಗೆ, ಹಣ್ಣು ತರಕಾರಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ, ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಕೊಡೋದ್ರ ಬಗ್ಗೆ, ಖರೀದಿ ಕೇಂದ್ರಗಳನ್ನು ತೆರೆಯುವ ಬಗ್ಗೆ, 10 ಹಲವು ವಿಷಯಗಳ ಬಗ್ಗೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನೆರವಿನಲ್ಲಿ ಕಳೆದ 6 ತಿಂಗಳಿಂದ ಹಾಲು ಉತ್ಪಾದಕರಿಗೆ ಸರಿಸುಮಾರು 620 ಕೋಟಿ ಹಣವನ್ನ ಕಳೆದ 5-6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲ. ನಿಮ್ಮ ಹಾಲಿನಲ್ಲಿ ಕೊಬ್ಬಿನ ಅಂಶ ಇಲ್ಲ ಅಂತೇಳಿ ಅವ್ರು ಕೊಡುವಂತ ಪ್ರೋತ್ಸಾಹ ಧನವನ್ನು ಕಟ್ ಮಾಡ್ತಾ ಇದೆ ಈ ಸರ್ಕಾರ. ಹೇಳೋದೊಂದು ಮಾಡೋದೊಂದು, ಬಹಳ ಬೇಜವಾಬ್ದಾರಿತನದಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ರೈತ ಮೋರ್ಚಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಮಾತನಾಡಿ, ತಾಲೂಕಿನಲ್ಲಿ 20ಕ್ಕೂ ಅಧಿಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಸಾಂಪ್ರದಾಯಿಕವಾಗಿ ಪ್ರತಿಭಟನೆ ನಡೆಸಿದ್ದೇವೆ. ಕೆಐಎಡಿಬಿ ರೈತ ವಿರೋಧಿ ನೀತಿಯ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ರೈತ ಮೋರ್ಚಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್, ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಬಿಜೆಪಿ ಪರಿಷತ್ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ರೈತ ಮೋರ್ಚಾದ ಕೆಪಿ ಬೃಂಗೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ, ಮಾಜಿ ಶಾಸಕ ನಾಗರಾಜು, ಮಂಡಳ ಅಧ್ಯಕ್ಷರಾದ ಅರುಣ್ ಗೌಡ, ಸಿಎಂ ಮಂಜುನಾಥ್ ಸೇರಿದಂತೆ ಸಾವಿರಾರು ಪ್ರತಿಭಟನಾಕಾರರಿದ್ದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಸುಮಾರು 80 ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡುವ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ರಾಮನಾಥಪುರ ಡೈರಿ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಿ ಪ್ರಸನ್ನಕುಮಾರ್ ಮಾತನಾಡಿ, ಈ ಹಿಂದಿನ ಕಟ್ಟಡವು ಶಿಥಿಲಗೊಂಡಿದ್ದರಿಂದ ನೂತನವಾದ ಕಟ್ಟಡ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿತ್ತು. ಅನುದಾನ ಒದಗಿಸುವ ನಿಟ್ಟಿನಲ್ಲಿ ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರ ಸಹಕಾರದಲ್ಲಿ ಆರ್ಥಿಕ ನೆರವು ಪಡೆದು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕಟ್ಟಡವು ಅಂಗಡಿ ಮಳಿಗೆಗಳನ್ನು ಹೊಂದಿರುತ್ತದೆ. 8 ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ಮುಂಚೆ ಇದ್ದಿದ್ದಂಥ ಕಟ್ಟಡ ಶಿಥಿಲ ಆಗಿ ಅದು ಅವ್ಯವಸ್ಥೆ ಆಗಿತ್ತು. ಆದ್ದರಿಂದ ಈಗ ಒಂದು ನೂತನವಾದ ಕಟ್ಟಡ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘದ ಸದಸ್ಯರುಗಳು ಎಲ್ಲ ಮಾತಾಡ್ತೀವಿ. ಎಲ್ಲ ಈ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಇದೊಂದು ಹೊಸ ಕಟ್ಟಡ ಮಾಡಿಬಿಡಿ, ನಮ್ಮದೆಲ್ಲ ರೀತಿಯಾದಂಥ ಸಹಕಾರ ಇರ್ತದೆ ಅಂತ ಹೇಳಿದರು. ಸೊ ಅವರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ರಾಮನಾಥಪುರದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಅಂದಾಜು 80 ಲಕ್ಷ ವೆಚ್ಚದಲ್ಲಿ 2 ಫ್ಲೋರು ಸುಸಜ್ಜಿತವಾದ ಕಟ್ಟಡ ಮಾಡಬೇಕು ಅಂತ ಮಾಡಿದ್ದೀವಿ. ಅದರಲ್ಲಿ ರೋಡ್ ಸೈಡ್ಗೆ ಅಂಗಡಿ ಮಳಿಗೆಗಳು ಮಾಡೋದು ಮತ್ತು ಏನು ಸೊಸೈಟಿಗೆ ಅಗತ್ಯ ಇದೆಯೋ ಅದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಅದು ಒಂದು 80 ಲಕ್ಷ ಅಂದಾಜು ವೆಚ್ಚ. ಇನ್ನೊಂದು 8 ತಿಂಗಳಲ್ಲಿ ಆ ಕಟ್ಟಡನ ಪೂರೈಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಈ ವೇಳೆ ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಇತ್ತರಹಳ್ಳಿ ರಮೇಶ್, ಮುಖಂಡರಾದ ಮುನಿರಾಜು, ಮಹೇಶ್, ಮಂಜುನಾಥ್, ರಾಜಣ್ಣ, ರಬ್ಬನಹಳ್ಳಿ, ಆರ್ಎಂ ಮುನಿರಾಜು ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ 240ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳಿರುವ 2ನೇ ಸರ್ಕಾರಿ ಶಾಲೆ ನಮ್ಮೂರದ್ದಾಗಿದೆ. ಇಲ್ಲಿ ಪ್ರೌಢಶಾಲೆ ಆರಂಭಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾಪ ಕಳುಹಿಸಲಾಗಿದೆ ಎಂದು ಶಿಡ್ಲಘಟ್ಟದ PLD ಬ್ಯಾಂಕ್ ನಿರ್ದೇಶಕ ಕಾಳನಾಯಕನಹಳ್ಳಿ ಭೀಮೇಶ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ 3 ಕಡೆ ಮಾದರಿ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಿದ್ದು, ಕಾಳನಾಯಕನಹಳ್ಳಿಯಲ್ಲಿನ ಮಾದರಿ ಅಂಗನವಾಡಿ ಕೇಂದ್ರವನ್ನು ಸೋಮವಾರ ಉದ್ಘಾಟಿಸಲಾಯಿತು. PLD ಬ್ಯಾಂಕ್ ನಿರ್ದೇಶಕ KM ಭೀಮೇಶ್ ಮಾದರಿ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಾಥಮಿಕ ಪೂರ್ವ ಹಂತದಲ್ಲೇ ಕಲಿಕೆಗೆ ಭದ್ರ ಬುನಾದಿ ಹಾಕುವ ಕೆಲಸ ಅಂಗನವಾಡಿ ಕೇಂದ್ರಗಳಲ್ಲಿ ಆಗಲಿದೆ. ಅಂಗನವಾಡಿ ಅಥವಾ ಶಾಲಾ ಮಕ್ಕಳು ಕೇಳಿ ತಿಳಿದುಕೊಳ್ಳುವುದಕ್ಕಿಂತಲೂ ನೋಡಿ ಕಲಿಯುವುದೇ ಹೆಚ್ಚು. ಹಾಗಾಗಿ ಪೋಷಕರು ಮಕ್ಕಳ ಮುಂದೆ ಉತ್ತಮ ನಡೆ ನುಡಿಯನ್ನ ರೂಢಿಸಿಕೊಳ್ಳಬೇಕು. ನಮ್ಮನ್ನು ನೋಡಿ ಅವರು ಕಲಿಯುವುದು ಹೆಚ್ಚು ಎಂದರು. ಸ್ಕೂಲ್ ಇದೆ, 8th ವರೆಗೂ ಇದೆ, ಅದರಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ. ಇವತ್ತು ತಾಲೂಕಲ್ಲಿ 2ನೇದಂತ ನಾನು ಭಾವಿಸಿದ್ದೀನಿ. ತಾಲೂಕಲ್ಲಿ ಶಿಲ್ಗಡದಲ್ಲಿ ಜನಸಂಖ್ಯೆ ಇದ್ದಾರೆ, ಬಿಟ್ಟರೆ ಕಳ್ಳಾಕ್ತಳ್ಳಿ ಅನ್ನೋದನ್ನು ನಾನು ಕೇಳಿದ್ದೀನಿ. 224-30 ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ಇವತ್ತು ಬೇರೆ ಬೇರೆ ಕಡೆಯಿಂದ ನಮ್ಮೂರಿಂದ ಎಲ್ಲ ಬಂದು ಇಲ್ಲಿ ವಿದ್ಯಾವಂತ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾಸ್ಟರ್ಗಳಿರ್ಬೋದು, ಮೇಡಮ್ನವರಿರ್ಬೋದು, ಅವರು ಸಹ ಶ್ರದ್ಧೆ ವಹಿಸಿ ಭಾಳ ಇಂಟ್ರೆಸ್ಟ್ ವಹಿಸಿ ಆ ಮಕ್ಕಳು ಕರ್ತಂದು ವ್ಯಾನ್ಗಳಾಕಿ ಎಲ್ಲ ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮೂರ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೂ ಇಷ್ಟಪಡ್ತೀನಿ. ಈ ವೇಳೆ ಅಂಗನವಾಡಿ ಕೇಂದ್ರಕ್ಕೆ ಬದಲಿ ಜಾಗ ನೀಡಿದ ಗ್ರಾಮದ ನಾರಾಯಣಪ್ಪ ಕುಟುಂಬದವರು ಸೇರಿದಂತೆ ಹಲವರನ್ನ ಸನ್ಮಾನಿಸಲಾಯಿತು. ಗ್ರಾಮದ ಮುಖಂಡರಾದ ಎನ್ ರಮೇಶ್, ಮಂಜಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮದಾಸ್, ಮಂಜುನಾಥ್, ರಾಮಚಂದ್ರ, ಮುನಿಸ್ವಾಮಿಗೌಡ, ವಿಶ್ವನಾಥ್, ಅಂಗನವಾಡಿ ಕಾರ್ಯಕರ್ತೆ ಅಂಬಿಕಾ, ಶಿಶು ಅಭಿವೃದ್ಧಿ ಇಲಾಖೆಯ ಗಾಯತ್ರಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನು ಮರೆತಿದೆ. ರೈತರ ಕಣ್ಣೀರಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಎಂದು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಾಜಶೇಖರ್ ಹೇಳಿದರು. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಗೌರಿಬಿದನೂರು ನಗರದಲ್ಲಿ ತಾಲೂಕು ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಮಾವೇಶಗೊಂಡು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಕೆಲಕಾಲ ಪ್ರತಿಭಟನಾ ಧರಣಿ ನಡೆಸಿದ್ರು. ಬಳಿಕ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ರೈತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನ ಮರೆತಿದೆ. ರೈತರ ಕಣ್ಣೀರಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಎಂದು ಹೇಳಿದರು. ಈ ವೇಳೆ ನಗರ ಘಟಕದ ಬಿಜೆಪಿ ಪಕ್ಷದ ಅಧ್ಯಕ್ಷ ಮಾರ್ಕೆಟ್ ಮೋಹನ್, ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮಧುಸೂರ್ಯ ನಾರಾಯಣ ರೆಡ್ಡಿ, ತಾಲೂಕು ಗ್ರಾಮಾಂತರ ಮಂಡಳದ ಅಧ್ಯಕ್ಷ ರಮೇಶ್ ರಾವ್ ಶಾಲ್ಕೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಕೋಡಿಲಪ್ಪ, ಹರೀಶ್ ಇನ್ನಿತರರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಪಂಚಶಕ್ತಿ ದೇವತೆಗಳ ದಿವ್ಯ ಕ್ಷೇತ್ರ ಶ್ರೀ ಮಳ್ಳೂರಂಬೆ ದೇವಾಲಯದಲ್ಲಿ ಸೋಮವಾರ ಉಯ್ಯಾಲೋತ್ಸವ ಆಚರಣೆ ನಡೆಯಿತು. ದೇವರುಗಳ ತವರೂರೆ ಎಂದು ಕರೆಯುವ ದೇವರಮಳ್ಳೂರಿನಲ್ಲಿ ಶ್ರೀ ಮಳ್ಳೂರಾಂಬೆಯ ದೇವಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ 5-6 ದಿನಗಳಿಂದಲೂ ನಾನಾ ಪೂಜೆ ಪುರಸ್ಕಾರಗಳು ನಡೆಯುತ್ತಿವೆ. ಸೋಮವಾರ ಶ್ರೀ ಮಳ್ಳೂರಾಂಬೆ ದೇವಿಗೆ ಉಯ್ಯಾಲೋತ್ಸವ ಸೇವೆ ನಡೆಯಿತು. ಶ್ರೀ ಮಳ್ಳೂರಾಂಬೆಯ ಉತ್ಸವ ಮೂರ್ತಿಯನ್ನು ಹೊತ್ತು ದೇವಾಲಯದ ಸುತ್ತಲೂ ನಾದಸ್ವರ, ಡೋಲು ಇನ್ನಿತರೆ ಜಾನಪದ ಕಲಾ ತಂಡಗಳೊಂದಿಗೆ 3 ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು. ನಂತರ ಅಲಂಕೃತ ಉಯ್ಯಾಲೆಯಲ್ಲಿ ಪ್ರತಿಷ್ಠಾಪಿಸಿ ಚಾಮರದ ಸೇವೆ ಮಾಡಿ ಪೂಜಿಸಿ ನಮಿಸಲಾಯಿತು. ನಂತರ ದೇವಿಯನ್ನು ಕೂರಿಸಿದ್ದ ಉಯ್ಯಾಲೆ ಕೆಳಗೆ 3 ಬಾರಿ ತೂರಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಾಯಿಯಲ್ಲಿ ಬೇಡಿಕೊಳ್ಳಲಾಯಿತು. ಪಂಚಾಕ್ಷರಿ ರೆಡ್ಡಿ ಕುಟುಂಬದವರಿಂದ ನೆರೆದಿದ್ದ ಎಲ್ಲ ಮಹಿಳಾ ಭಕ್ತರಿಗೂ ಅರಿಶಿನ ಕುಂಕುಮ ನೀಡಿ ವಸ್ತ್ರದಾನ ಮಾಡಲಾಯಿತು. ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಬ್ರಹ್ಮರಥೋತ್ಸವ ಈ ಕಾರ್ಯಕ್ರಮ ಈ ದಿವಸ 7ನೇ ದಿವಸ ಕೊನೆಯ ದಿನವಾಗಿದ್ದು
ಈ ಕೊನೆಯ ದಿನದಲ್ಲಿ ಉಯ್ಯಾಲೋತ್ಸವ ಇದ್ದು ಸಾಯಂಕಾಲ ದೀಪೋತ್ಸವ ಇದ್ದು ಮುತ್ತಿನ ಪಲ್ಲಕ್ಕಿ ಸಹ ಇರ್ತದೆ. ಈ ಬ್ರಹ್ಮೋತ್ಸವ ಈ ಕಳೆದ ಸಾವಿರಾರು ವರ್ಷಗಳಿಂದ ಏನು ಈ ದೇವಸ್ಥಾನ ಇತಿಹಾಸ ಇದೆ, ಇದು ದ್ವಾಪರ ಯುಗದಲ್ಲಿ ಪಂಚಪಾಂಡವರಿಂದ ಸ್ಥಾಪನೆ ಮಾಡಿದ ಅಮ್ಮನವರ ದೇವಸ್ಥಾನ ಇದೆ. ಇದು ಪಂಚ ಮಹಾಶಕ್ತಿ ದೇವಸ್ಥಾನ ಅಂತ ಕರೀತಾರೆ. ಈ ದಿವ್ಯ ಕ್ಷೇತ್ರ ಮಳ್ಳೂರಮ್ಮ, ಈ ದೇವರ ಮಳ್ಳೂರು ದೇವರುಗಳ ತವರೂರು ಅಂತ ಕರೀತಾರೆ. ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಸಕಲ ಜನ ಅಂದರೆ ಸಾವಿರಾರು ಜನ ಇಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದ ಪಡೆದು ಆರೋಗ್ಯ ಆಯುಷು ಎಲ್ಲವನ್ನು ಪಡೆದುಕೊಂಡು ಅವರು ಸುಖ ಸಮೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಈ ಒಂದು ಬ್ರಹ್ಮ ರಥೋತ್ಸವ ತಾಯಿಗೆ ಒಂದು ಕಾರ್ಯಕ್ರಮ ಅಂದರೆ ವರ್ಷ. ದೇವರಮಳ್ಳೂರು ವಕೀಲ ಸುಬ್ರಹ್ಮಣ್ಯ ಕುಟುಂಬ, ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಕುಟುಂಬದವರು ಉಯ್ಯಾಲೋತ್ಸವ ನಡೆಸಿಕೊಟ್ರು. ಶ್ರೀ ಮಳ್ಳೂರಂಬೆ ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಮುನಿರಾಜಗೌಡ, ಕಾರ್ಯದರ್ಶಿ ವೇಣುಗೋಪಾಲ್, ವಕೀಲ ಸುಬ್ರಹ್ಮಣ್ಯ, ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವಿದ್ಯಾರ್ಥಿಗಳು ವ್ಯಾಸಂಗದ ಸಮಯದಲ್ಲಿ ಹೆಚ್ಚು ಆಸಕ್ತಿಯಿಂದ ಅಧ್ಯಯನ ಮಾಡಿ ಜೀವನದಲ್ಲಿ ಅನ್ವಯಿಕ ಜ್ಞಾನವನ್ನು ಹೊಂದಬೇಕು. ಹದಿಹರೆಯ ವಯಸ್ಸಿನಲ್ಲಿ ಕಷ್ಟ, ಸಂಕಟ, ದುಃಖ, ಸಂತೋಷಗಳುಂಟಾದಾಗ ವಿಚಲಿತರಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತಂದೆ ತಾಯಿ, ಗುರುಗಳು ಮತ್ತು ಹಿರಿಯರನ್ನ ಗೌರವಿಸುವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದ ಡಾಕ್ಟರ್ ಎನ್ ಲೋಕನಾಥ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ನಂದಿ ರಂಗಮಂದಿರದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ವತಿಯಿಂದ 2025 ಆಗಸ್ಟ್ ಮಾಹೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಕುರಿತಂತೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಜಿಲ್ಲೆ, ತಾಲೂಕು ಮತ್ತು ಶಾಲಾ ಮಟ್ಟದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪರೀಕ್ಷೆಗೆ ತಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನೋಂದಾಯಿಸಿದ ಶಾಲಾ ಸಂಯೋಜಕರಿಗೆ ಗೌರವ ಸಮರ್ಪಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾದ ಡಾಕ್ಟರ್ ಎನ್ ಲೋಕನಾಥ್ ಮಾತನಾಡಿ, ಹದಿಹರೆಯ ವಯಸ್ಸಿನಲ್ಲಿ ಕಷ್ಟ, ಸಂಕಟ, ದುಃಖ, ಸಂತೋಷಗಳು ಉಂಟಾದಾಗ ವಿಚಲಿತರಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತಂದೆ ತಾಯಿ, ಗುರುಗಳು ಮತ್ತು ಹಿರಿಯರನ್ನ ಗೌರವಿಸುವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಸಂವಿಧಾನದ ನೀತಿ ನಿಯಮಗಳನ್ನು ಅನುಸರಿಸಿ ಬದುಕುವವರಾಗಿ ರೂಪುಗೊಳ್ಳಬೇಕು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಆಯೋಜಿಸಿರುವ ಇಂತಹ ಪರೀಕ್ಷೆಗಳು ನಿಮ್ಮ ಜ್ಞಾನ ವೃತ್ತಿಗೆ ಪೂರಕವಾಗಿವೆ ಎಂಬ ಕಿವಿ ಮಾತನಾಡಿ ಮಾರ್ಗದರ್ಶನ ನೀಡಿದರು. ನಮ್ಮ ಮೈಂಡ್ ಬ್ಯಾಲೆನ್ಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಡಿಸಿಷನ್ ತೊಗೊಳ್ಳೋದು, ಅವ್ರು ಖಂಡಿತವಾಗ್ಲೂ ಒಳ್ಳೆ ದಾರಿಗೆ ಒಳ್ಳೆ ಡಿಸಿಷನ್ ತೊಗೊಳ್ಳೋದು, ರೈಟ್ ಡಿಸಿಷನ್ ತೊಗೊಳ್ಳೋದು, ಇವೆಲ್ಲ ಲೈಫ್ ಸ್ಕಿಲ್ಸು ಕಲಿಬೇಕಾಗಿರ್ತಕ್ಕಂಥದ್ದು ಅಲ್ವಾ. ಅದರಲ್ಲಿ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಕೋಪ ಬಂದಾಗ ಏನು ಮಾಡ್ತೀಯಮ್ಮ ಕೋಪ ಬಂದರೆ? ನನ್ನ ಫ್ರೆಂಡ್ ಮಗಳು ಒಬ್ಬಳು ಹುಡುಗಿ ಇನ್ಸಿಡೆಂಟ್ ಆಗಿ 10 ವರ್ಷ ಆಯಿತು, 15 ವರ್ಷ ಆಗೋಯ್ತು. ಅವಳು 9ನೇ ಕ್ಲಾಸ್, ತುಂಬ ಕ್ಲೋಸ್ ಫ್ರೆಂಡ್ ಮಗಳು. ಅವ್ರ ಅಪ್ಪನ ಫೋನ್ ತೊಗೊಂಡು ಅವಾಗೆಲ್ಲ ಸ್ಮಾರ್ಟ್ ಫೋನ್ಗಳೆಲ್ಲ ಬಂದು ತುಂಬ ಮಕ್ಕಳಿಗೆಲ್ಲ ಕೊಟ್ಬಿಡೋರು, ಯೋಚನೆನೇ ಮಾಡ್ತಾಯಿದ್ದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಪದಾಧಿಕಾರಿ ಕೃಷ್ಣಾನಂದ ಮಾತನಾಡಿ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ಸ್ವಾತಂತ್ರ್ಯ ಚಳವಳಿ ಕುರಿತು 2 ಬಾರಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯನ್ನ ರಾಜ್ಯ ಮಟ್ಟದಲ್ಲಿ ನಡೆಸಿ ಬಹುಮಾನ ಮತ್ತು ಅಭಿನಂದನಾ ಪತ್ರಗಳನ್ನು ನೀಡಿ ಜಿಲ್ಲೆ, ತಾಲೂಕು ಮತ್ತು ಶಾಲಾ ಮಟ್ಟದಲ್ಲಿ ಹೆಚ್ಚು ಅಂಕ ಗಳಿಸಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದ ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನ ಕ್ರಮವಾಗಿ ಚಿರಂತನ ಗೌಡ, ಪ್ರೇರಿತ, ಹರ್ಷಿತ್ ಎಂ ಗೌಡ, ವೇದಶ್ರೀ, ದಿವ್ಯ ಆರ್ ಸವೇರಿಯಾ ಹಾಗೂ ಶಾಲಾ ಹಂತದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ನಗದು, ವಿದುರಾಶ್ವತ್ಥ ಭಾವಚಿತ್ರವಿರುವ ಸ್ಮರಣಿಕೆ, ಪುಸ್ತಕ ಮತ್ತು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲಾಯಿತು. ವಿವಿಧ ಶಾಲೆಗಳ 14 ಶಿಕ್ಷಕರು ಮತ್ತು ಜಿಲ್ಲಾ ಸಂಯೋಜಕರಾದ ಕೆಎಂ ಕಾವ್ಯರವರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಕೆಎಂ ರೆಡ್ಡಪ್ಪ, ನಗರಸಭೆ ಸದಸ್ಯರಾದ ಅಣ್ಣಮ್ಮ, ಪ್ರಾಂತ ರೈತ ಸಂಘದ ಮುಖಂಡರಾದ ಮುನಿಕೃಷ್ಣಪ್ಪ, ಮಾಧ್ಯಮ ಮಿತ್ರರಾದ ಕೆಎಸ್ ನಾರಾಯಣಸ್ವಾಮಿ, ಕೆಜೆವಿಎಸ್ನ ಜಿಲ್ಲಾ ಕಾರ್ಯದರ್ಶಿಯಾದ ವೆಂಕಟರಮಣ ನಾಯಕ್, ತಾಲೂಕು ಕಾರ್ಯದರ್ಶಿಗಳಾದ ಕಾವ್ಯ, ಶಶಿಕಲಾ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ
ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸ್ಟೇಟ್ ಬ್ಯಾಂಕ್ನಿಂದ ಲಭಿಸುವ ಸಾಲ, ವಿಮೆ ಸೇರಿದಂತೆ ಇತರೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಸದುಪಯೋಗ ಮಾಡಿಕೊಳ್ಳಿ ಎಂದು ಭಾರತೀಯ ಸ್ಟೇಟ್ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ರತನ್ ಕುಮಾರ್ ಹೇಳಿದರು. ಗುಡಿಬಂಡೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬಾಗೇಪಲ್ಲಿ ರಸ್ತೆಯ ನೂತನ ಕಟ್ಟಡಕ್ಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಥಳಾಂತರಗೊಂಡಿದ್ದು, ಬ್ಯಾಂಕಿನ ಗ್ರಾಹಕರ ಉಪಯೋಗಕ್ಕೆ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಎಟಿಎಂಗೆ ಚಾಲನೆ ನೀಡಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹರೀಶ್, ಬ್ಯಾಂಕ್ನ ಸಿಬ್ಬಂದಿ ನರಸಿಂಹಲು, ಶಶಿಕುಮಾರ್, ರವಿಕುಮಾರ್ ಸೇರಿದಂತೆ ಇತರೆ ಸಿಬ್ಬಂದಿ, ಗ್ರಾಹಕರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಎಂಜಿ ರಸ್ತೆ ವಿಸ್ತರಣೆ ಕಾಮಗಾರಿ ಅವಾಂತರ. ಬೈಕ್ಗೆ ಡಿಕ್ಕಿ ಹೊಡೆದ ಖಾಸಗಿ ಬಸ್, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಎತ್ತ ತಾಯಿಯ ಮೇಲೆಯೇ ಅತ್ಯಾಚಾರ, ಪೈಶಾಚಿಕ ಕೃತ್ಯವೆಸಗಿದವನಿಗೆ ಜೀವಾವಧಿ ಶಿಕ್ಷೆ. ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು. ಗಲ್ಲು ಶಿಕ್ಷೆ ನೀಡಬೇಕಿತ್ತು ಎಂದ ಕುಟುಂಬಸ್ಥರು. ಬೀದಿ ದೀಪದ ಕಮಾನು ಬಿದ್ದು ವ್ಯಕ್ತಿ ಸಾವು. ಶವವಿಟ್ಟು ಗೌರಿಬಿದನೂರು ನಗರಸಭೆ ಮುಂದೆ ಕುಟುಂಬಸ್ಥರಿಂದ ಪ್ರತಿಭಟನೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಬೇಡ, ಇದು ಬಡವರ ವಿರೋಧಿ ಯೋಜನೆ. ಎಸ್ಡಿಎಂಸಿ ಸಮಿತಿ ಮುಖಂಡರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.